ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ನನಗೆ ಆಗಿರೋ ಕೆಲವು ಆಧ್ಯಾತ್ಮಿಕ ಅನುಭವಗಳು, ಬೇರೆಯವ್ರಿಗೆ ಆಗಿರೋದು ಮತ್ತು ಅವರು ಹೇಳಿರೋದು, ಇದನ್ನೆಲ್ಲ ಸ್ವಲ್ಪ ಹಂಚ್ಕೊಳ್ಳೋಣ, ಹೇಳ್ಕೊಳ್ಳೋಣ ಅಂತ ಇದ್ದೀನಿ. ಕೆಲವು ಜನ ಕೇಳಿರೋದು ಉಂಟು, ಅದನ್ನು ಹೇಳ್ತೀನಿ. ನೀವು ನಂಬೋದು ಬಿಡೋದು ನಿಮ್ಮ ಇಷ್ಟ. ಇದು ನಮ್ಮೂರಲ್ಲಿ ಶಿರಡಿಗೆ ಹೋಗಬೇಕು ಅಂತ ಒಂದಷ್ಟು ಜನ ರೆಡಿಯಾಗಿದ್ದರು. ಅದು ಹಳ್ಳಿ ಅಂದರೆ ಒಂದು ಗುಂಪಾಗೆ ಹೋಗ್ತಾರೆ. ಒಂದು 14 ಜನ 20 ಜನದ ಒಳಗಡೆನೆ ಹೋಗಿದ್ರು. ಟ್ರೈನಲ್ಲಿ ಹೋಗಬೇಕು ಅಂತ ಎಲ್ಲರೂ ಫಿಕ್ಸ್ ಮಾಡಿ ಟ್ರೈನಲ್ಲಿ ಹೋಗ್ತಾಯಿದ್ರು. ಫಿಕ್ಸ್ ಮಾಡಿ ಟ್ರೈನ್ಗೆ ಹೋದರು. ಆಮೇಲೆ ಶಿರಡಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನಮ್ಮೂರಿಂದ ಒಬ್ಬ ವ್ಯಕ್ತಿ ಬಂದಿದ್ದ. ಆ ವ್ಯಕ್ತಿ ಹೇಗೆ ಅಂದರೆ ಸರಿ ಇಲ್ಲ. ಅವ್ರ ಅಪ್ಪನೂ ಸರಿ ಇಲ್ಲ. ಅವರ ಅಪ್ಪ ಬಂದು ತುಂಬ ಮದುವೆಗಳಾಗಿದ್ದಾರೆ, ಮತ್ತು ಅಫೇರ್ಗಳು ಅಂತಾರೆ ನೋಡಿ, ಆ ಥರನೂ ಜಾಸ್ತಿ ಇದೆ. ಆ ಅಪ್ಪನಿಗೆ ತುಂಬ ಜನ ಗಂಡು ಮಕ್ಕಳು ಇದ್ದಾರೆ. ಅಪ್ಪನ ನೋಡಿ ಕೆಲವು ಜನ ಫಾಲೋ ಮಾಡೋರು ಇರ್ತಾರೆ. ಆ ಗ್ರೂಪ್ಗೆ ಸೇರಿದವನು. ಅದೇ ಹೇಳ್ತಾರೆ ಅಲ್ವಾ, ಕಂಡ ಬಾವಿಗೆ ರಾತ್ರಿ ಹೋಗಿ ಬಿದ್ದ ಅಂತ. ಆ ಥರ ಅವನು ಅವ್ರ ಅಪ್ಪನ ದೇವರು, ಅಪ್ಪ ಅಮ್ಮ ಅಂದರೆ ದೇವರು, ಅಪ್ಪ ದೇವರು. ಅವರು ಏನು ಮಾಡ್ತಾರೋ ನಾನು ಅದೇ ಫಾಲೋ ಮಾಡೋದು, ನಾನು ಹಾಗೆ ಇರೋದು ಅನ್ನೋ ವ್ಯಕ್ತಿತ್ವ ಒಂದು. ನಮ್ಮಪ್ಪ ಹೆಂಗಿರ್ತಾರೋ ಹಂಗೆ ಇರೋದು, ಅವ್ರು ಹೆಂಗೆ ಮಾಡ್ತಾರೋ ಹಂಗೆ ನಾನು ಮಾಡೋದು ಅಂತ. ಇವನಿಗೂ ಮದುವೆ ಆಗಿದೆ. ಇವನು ಅದೇ ಥರ ಸೇಮ್ ಅಫೇರ್ಗಳಿಟ್ಕೊಳ್ಳೋದು ಆ ಥರ. ಅವನಿಗೆ 2 ಮಕ್ಕಳಿದ್ದಾರೆ, ಒಂದು ಹೆಣ್ಣು ಒಂದು ಗಂಡು ಮಕ್ಕಳಿದ್ದಾರೆ. ಈ ಥರ ಅಫೇರ್ಗಳು ಅವನ ಹೆಂಡ್ತಿಗೂ ಗೊತ್ತು ಎಲ್ಲ. ಎಲ್ಲ ಗೊತ್ತೇ. ಅವನು ಲವ್ ಮ್ಯಾರೇಜ್ ಆಗಿರೋದು. ಆಮೇಲೆ ಇವನು ಶಿರಡಿಗೆ ಬಂದಿದ್ದಾನೆ. ಇವ್ರ ಜೊತೆ ಎಲ್ಲ ಶಿರಡಿಗೆ ಬಂದಿದ್ದಾನೆ. ಶಿರಡಿಗೆ ಬಂದಿದ್ದರೆ ಅಲ್ಲಿ ಅವನು ಅದೇ ಏನೋ ಗೊತ್ತಿಲ್ಲ, ಅವನು ಸ್ನಾನ ಮಾಡಿದ್ನೋ ಇಲ್ಲ ಏನಾದರೂ ಏನು ಕೆಟ್ಟದ್ದು ಏನೋ ಇತ್ತೋ ಅವನಲ್ಲಿ, ಏನು ಮಾಡಿಬಿಟ್ಟು ದೇವಸ್ಥಾನದ ಹತ್ರ ಬಂದಿದ್ನೋ ಗೊತ್ತಿಲ್ಲ. ಅದು ಅವನಿಗೊಬ್ಬನಿಗೆ ಗೊತ್ತಿರಬೇಕು, ಹೋಗಿರೋವ್ರಿಗೂ ಯಾರಿಗೂ ಗೊತ್ತಿಲ್ಲ, ಏನೂ ಇಲ್ಲ. ದೇವಸ್ಥಾನದ ಹತ್ರ ಬಂದಿದ್ದಾನೆ. ದೇವರು ಬಾಗಿಲು ಬರುತ್ತೆ ನೋಡಿ, ಅಲ್ಲಿ ಅವನ್ನ ಒಳಗಡೆಗೆ ಬಿಡ್ತಾ ಇಲ್ಲ. ಜನರಲ್ಲ, ಏನೋ ಎನರ್ಜಿ ಹಾಕಿ ತಳ್ಳುತ್ತೆ. ಅವನು ದೇವಸ್ಥಾನದ ಒಳಗಡೆ ಕಾಲಿಡೋಕ್ಕಾಗ್ತಾ ಇಲ್ಲ. ಹಾಕಿ ತಳ್ಳುತ್ತೆ ದೇವರು ಆಚೆಗೆ ಹೋಗೋಯ ಅಂತ. ಏನೂ ಇಲ್ಲ, ಬಟ್ ಅವನಿಗೆ ಆ ಥರ ಆಗುತ್ತೆ. ತಳ್ಳುತ್ತೆ, ಅವನು ಒಳಗಡೆ ಬಿಡ್ತಾ ಇಲ್ಲ. ಮತ್ತು ಅಲ್ಲಿರೋ ಸೆಕ್ಯೂರಿಟಿ ಕೆಲವು ಜನ ಎಲ್ಲ ಓಡಿ ಬಂದುಬಿಟ್ಟು, ನೀನು ದೇವಸ್ಥಾನದೊಳಗಡೆ ನೀನು ದೇವಸ್ಥಾನಕ್ಕೆ ಬರಬಾರ್ದು ಅಂತ ಹೇಳಿ ಅವನ್ನ ವಾಪಸ್ ಕಳಿಸಿದ್ರು. ಅವನು ಅಲ್ಲಿಂದ ಮತ್ತು ಬೇಜಾರಾಗಿ ಟ್ರೈನಲ್ಲಿ ಬಂದ. ಬಟ್ ದೇವರು ಎಂಥ ಕೆಟ್ಟದ್ದು ವ್ಯಕ್ತಿಗಳಾದರೂ, ಏನೇ ಕೆಟ್ಟದ್ದಾಗಿದ್ದರೂ ದೇವರು ಈ ಥರ ಮಾಡಿದ್ದು ನಾನು ಎಲ್ಲೂ ಕೇಳಿಲ್ಲ, ಎಲ್ಲೂ ಕಂಡಿಲ್ಲ. ಬಟ್ ಆ ವ್ಯಕ್ತಿಗೆ ಯಾಕೆ ಹಂಗಾಯಿತು, ಏನಕ್ಕೆ ಹಂಗಾಯಿತು ಅನ್ನೋದು ನಮಗೆ ಗೊತ್ತಿಲ್ಲ. ಆ ವ್ಯಕ್ತಿಗೆ ಒಬ್ಬನಿಗೆ ಗೊತ್ತಿರಬೇಕು. ಇದು ನಿಜವಾದ ಘಟನೆ. ಮತ್ತು ಅವನು ಊರಿಗೆ ಬಂದ. ಹಳ್ಳಿ ಅಂದಮೇಲೆ ಊರಲ್ಲಿ ಇರೋರೆಲ್ಲ ಟಾಕ್ ಶುರು ಅಲ್ವಾ, ಈ ಥರ ಆಯಿತು ಅಂತ. ಇದು ನಮ್ಮೂರಲ್ಲಿ ಇರೋರು ಎಲ್ರಿಗೂ ಗೊತ್ತು.
ತುಂಬ ಜನ ನೋಡಿ ಹೋಗಿರೋರಿದ್ದಾರೆ ಅಲ್ವಾ, ಅವರೆಲ್ಲ ನೋಡಿದ್ದಾರೆ. ತುಂಬ ಜನಕ್ಕೆ ಗೊತ್ತು, ಊರಲ್ಲೆಲ್ಲ ತುಂಬ ಜನಕ್ಕೆ ಗೊತ್ತಿದೆ. ಕೆಲವು ಜನ ನಂಬೋದಿಲ್ವಲ್ಲ, ದೇವರಿಲ್ಲ ದೇವರಿಲ್ಲ ಅಂತ. ದೇವರಿದ್ದಾನೆ, ದೇವರಿದ್ದಾನೆ, ಖಂಡಿತ ದೇವರಿದ್ದಾನೆ. ನೀವು ನಮಗೆ ನಾವು ಹೆಂಗೆ ನಮಗೆ ನಂಬಿಕೆ ಹೆಂಗಿರುತ್ತೋ ಹಾಗೆ. ಕೆಲವು ಜನ ನಂಬೋದೇ ಇಲ್ಲ. ಇಂಥದಕ್ಕೆಲ್ಲ ಏನು ಹೇಳ್ತೀರಾ? ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಾನು ಕಮೆಂಟ್ ಬಾಕ್ಸ್ನ ಆಫ್ ಮಾಡ್ತೀನಿ. ನನಗೆ ಆ ಕಮೆಂಟ್ಗಳು ಕೇಳೋದಕ್ಕೆ ಆಗೋದಿಲ್ಲ. ಕೆಲವು ಜನ ತುಂಬ ಇರಿಟೇಟಾಗಿ ಕಮೆಂಟ್ಗಳಾಗ್ತಾರೆ. ಅದಕ್ಕೆ ಕಮೆಂಟ್ಗಳು ಆಫ್ ಮಾಡಿರ್ತೀನಿ. ನೀವು ಕಮೆಂಟ್ ಮಾಡಿರಿ, ಯಾವಾಗಲಾದರೂ ನಾನು ನೋಡ್ತೀನಿ, ಖಂಡಿತ ನೋಡ್ತೀನಿ, ರಿಪ್ಲೈ ಮಾಡ್ತೀನಿ. ತುಂಬ ಬೇಜಾರಾದರೆ ನಾನು ಇನ್ಮೇಲೆ ಕಮೆಂಟ್ ಬಾಕ್ಸು ಆನ್ ಮಾಡೋದಿಲ್ಲ. ಬರೀ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಓಕೆ, ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಮಗೂ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ನಾವು ವಿಡಿಯೋಸ್ ಹಾಕ್ತಾಯಿದ್ರು ನಮಗೆ ಈ ಥರ ಲೈಕ್ಸ್ ಬರಲಿಲ್ಲ, ವ್ಯೂಸ್ ಬರಲಿಲ್ಲ ಅಂದರೆ ನಮಗೂ ಬೇಜಾರಾಗುತ್ತೆ. ನಾವು ಹೇಳಿ ಏನು ಪ್ರಯೋಜನ ಇಲ್ಲ ಅಂತ. ಒಂದು ವಿಡಿಯೋ ಮಾಡೋದಕ್ಕೆ ನಾವು ಎಷ್ಟು ಶ್ರಮ ಪಡ್ತೀವಿ, ಎಷ್ಟು ಕಷ್ಟಪಡ್ತೀವಿ, ಅದರಿಂದ ಎಷ್ಟು ಶ್ರಮ ಇರುತ್ತೆ ಅನ್ನೋದು ಯೂಟ್ಯೂಬ್ ಮಾಡೋರಿಗೆ ಗೊತ್ತಿರುತ್ತೆ. ನಮಸ್ಕಾರ.